ಆಡಿದಂತ ಒಂದು ನಿಮಗೆ ಸಂಗಮವಾದಂತ ಭಾವಿಸಿದ್ವಿ. ನಾನು ಮಾಡಿದ ಸಂತಾನದ ಮುಂಚೆಯಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ಕೇವಲ ಒಂದು ವರ್ಷ ಇಲ್ಲ, ಸೂರ್ಯ ಚಂದ್ರನ ತನಕ ಕೂಡ 14ನೇ ಮಕರ ಸಂಕ್ರಾಂತಿ ತಾವು ಇಲ್ಲಿ ಬರಬೇಕಂತ ನಮ್ಮ ಸಂಕಲ್ಪ. ಕೇವಲ 2 ವರ್ಷ ಇಲ್ಲ, ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಗೆ ಭಾವನ ಸಂಬಂಧ ನೋಡಿ, ಮಾಡಿ ಸಂಸ್ಥಾನಕ್ಕೂ ಹುಮ್ನಾಬಾದಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಆನಂದಗಾಂಧಿ ಮಹಾರಾಜ್ ಹೇಳ್ತಾ ಇದ್ರು. ನಿಜಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಇವತ್ತೊಂದು ದೊಡ್ಡವಾದಂತಹ ಕಾರ್ಯಕ್ರಮ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಾನು ಮಾಡಿ ಸಂಸ್ಥಾನದ ಎಲ್ಲಾ ಸದ್ಭಕ್ತರಿಗೂ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೂ ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅಂದ್ರೆ, ಹುಮ್ನಾಬಾದ್ ಚಾರಿತ್ರ್ಯದ ಇತಿಹಾಸದಲ್ಲಿ ಒಂದು ಸುವರ್ಣ ನಾನು ಹುಮ್ನಾಬಾದ್ ಸಮಸ್ತ ಎಲ್ಲ ಜನರಿಗೆ ಒಂದು ಮಾತು ಹೇಳಕರ್ತೀನಿ ಇವತ್ತು. ಯಾಕಂದ್ರ ನಮ್ಮ ಜಾತ್ರೆಯ ಮೊದಲನೇ ದಿವಸ ಶಾಸಕರು ಕೂಡ ಹೇಳ್ತಾ ಇದ್ರು, ಬುದ್ಧಿ ಇವತ್ತೊಂದು ಕಾರ್ಯಕ್ರಮ ಇದು ಮಾಡೇಬೇಕಂತ ಹೇಳಿ. ಆ ಕಾರ್ಯಕ್ರಮ ಈ ರೀತಿ ಆಯ್ತಂತ ನಾವು ಕೂಡ ಪಟ್ಟಿಲ್ಲ. ಒಂದು ಸುಂದರವಾದಂತ ಪ್ರಭುಗಳನ್ನು ಕರೆದುಕೊಂಡು ನಮ್ಮ ಗ್ರಾಮಕ್ಕೆ ತಂದು ವೀರಭದ್ರ ಮಹಾಸ್ವಾಮಿ ದರ್ಶನ ಮಾಡಿಸಿದ್ವಿ. ನಿಜಕ್ಕೂ ಹುಮ್ನಾಬಾದ್ ನಗರದ ಸಮಸ್ತ ಸದ್ಭಕ್ತರ ಧರ್ಮ ಎಲ್ಲಾದ್ರೂ ಒಂದು ಅಂದ್ರೆ ನಮ್ಮ ಹುಮ್ನಾಬಾದ್. ಯಾಕಂದ್ರ ಕೆಲವೊಂದು ಗ್ರಾಮಕ್ಕೆ ಹೋಗ್ತೀವಿ, ಸ್ವಾಮಿಗಳು ಗುರುಗಳು ಬಂದಾರಂದ್ರೆ ನೋಡಂಗೂ ಇಲ್ಲ. ಇವತ್ತ ಭಕ್ತಿ ಭಾವೈಕ್ಯತೆ ನೋಡುವಂತ ಗ್ರಾಮ ಯಾವ್ದಾದ್ರೂ ಇದೆ ಅಂದ್ರೆ ಅದು ನನ್ನ ಹುಮ್ನಾಬಾದ್ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಭುಗಳು ಗರ್ಭಗುಡಿಯಲ್ಲಿ ಬಂದಾಗ ಅವ್ರ ಮುಖದಲ್ಲಿ ನೋಡ್ತಾ ಇದ್ದೀವಿ ಆ ಸಂತೋಷ, ಆ ಚೈತನ್ಯಮಯ ಯಾವ ರೀತಿ ಇತ್ತಂತಂದ್ರ ಸಾಕ್ಷಾತ್ ಪ್ರಭುಗಳು ಕಾಣ್ತಾ ಇದ್ದಿರ್ಬೋದು. ಅವ್ರು ಮಾಡಿದಂತ ಸಾಧನೆಯ ಭಕ್ತಿ ಮೂಲಕ ಭಕ್ತರ ಒಂದು ಆಶೀರ್ವಾದ ಕೊಡ್ಲಿಕ್ಕೆ ಇದಕ್ಕೆ ಬಂದ್ರೆ ನಿಜಕ್ಕೂ ಕೂಡ ಅದ್ವೈತ ಶಕ್ತಿ ಎಲ್ಲಾದ್ರೂ ಇದೆ ಅಂದ್ರೆ ನಮ್ಮ ವೀರಭದ್ರ ಮಹಾಸ್ವಾಮಿಗಳಿದೆ ಅಂತ ಎಲ್ಲರಿಗೂ ಒಂದು ಮಾತು ಹೇಳ್ತೀವಿ. ಮಕರ ಸಂಕ್ರಾಂತಿ ನೋಡಿ, ಕಳೆದ 4 ವರ್ಷಗಳಲ್ಲಿ ಎಲ್ಲ ವೈಮನಸ್ಸಿತ್ತು. ಇವತ್ತೆಲ್ಲರೂ ಕೂಡ ಕುತ್ಕೊಂಡು ನಾವೆಲ್ಲರೂ ನಾನು ಒಂದು ಮಾತು ಹೇಳ್ತೀನಿ. ಇವತ್ತ ನಮ್ಮ ಗ್ರಾಮಕ್ಕೆ ತಾವು ಬಂದಿದ್ರಿ, ಇವತ್ತು ಎಂತ ಕೆಲಸ ಆಗಿದೆ ಅಂದ್ರ, ಉಪ್ಪು ಹುಟ್ಟಿದ್ದು ನೀರಲ್ಲಿ, ಉಪ್ಪು ಕರಗಿದ್ದು ನೀರಲ್ಲಿ, ಆನೆಕಲ್ಲು ಹುಟ್ಟಿದ್ದು ನೀರಲ್ಲಿ, ಆನೆಕಲ್ಲು ಕರಗಿದ್ದು ನೀರಲ್ಲಿ, ಕಪ್ಪೆ ಚಿಪ್ಪು ಹುಟ್ಟಿದ್ದು ನೀರಲ್ಲಿ, ಕಪ್ಪೆ ಚಿಪ್ಪು ಕರಗಿದ್ದು ನೀರಲ್ಲಿ, ಅದೇ ನೀರಲ್ಲಿ ಮುತ್ತು ಅಮರವಾದಂತ ಕಾರ್ಯ ಸಂತೋಷಪಡ್ತೇನೆ. ನಾನು ಮಾಡಿದ ಮಹಾರಾಜರಿಗೆ ಒಂದು ಮಾತು ಹೇಳ್ತೀವಿ. ನಾವೆಲ್ಲರೂ ಪಾಟೀಲ್ ಪರಿವಾರ, ನಾನು ಹುಮ್ನಾಬಾದ್ ಸಮಸ್ತ ಎಲ್ಲ ಸದ್ಭಕ್ತರು ತಮ್ಮ ಮಾಡಿದ ನಗರಕ್ಕೆ ಯಾವಾಗ ಬರ್ತೇವೆ ಅಂತಂದ್ರ ಹೋಳಿಗೆ ಹುಣ್ಣಿಮೆ ದಿವಸ ರಂಗ್ ಆಡಿ ಕೇವಲ ಅವ್ರಿಗೆ ಬಂದು ಮುಗಿಯರಂತಿಲ್ಲ, ನಾವು ಕೂಡ ಹುಣ್ಣಿಮೆ ದಿವಸ ಪಾಟೀಲ್ ಪರಿವಾರ, ನಾನು ಸದ್ಭಕ್ತರು ಹುಮ್ನಾಬಾದ್ ಪ್ರತಿಯೊಬ್ಬರು ಬಂದು ನಾವು ಹೋಳಿಗೆ ಎಲ್ಲ ಆಚರಣೆ ಮಾಡ್ತೀವಿ ಅಂದ್ರೆ ಮಾಡಿ ಸಂಸ್ಥಾನಗಳಲ್ಲಿ ಆಚರಣೆ ಮಾಡಿ ಅನ್ಯ ಭಾವನ ಸಂಬಂಧ ಮಾಡಿ ಸಂಸ್ಥಾನ ಹಾಗೂ ಹುಮ್ನಾಬಾದ್ ವೀರಭದ್ರ ಸಂಸ್ಥಾನ ಇದೇ ರೀತಿ ಉತ್ರೋತ್ತರವಾಗಿ ಅಭಿವೃದ್ಧಿ ಆಗಲಿ. ನಾನು ಮಾಡಿ ಸಂಸ್ಥಾನದ ಒಡೆಯರಿಗೆ ಹಾಗೂ ವೀರಭದ್ರ ಮಹಾಸ್ವಾಮಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಮಾಡಿ ಸಂಸ್ಥಾನದ ಎಲ್ಲ ಪರಿವಾರದವರಿಗೆ ಅಖಂಡ ಸ್ವಪ್ನಾಗಿರುವಂತ ವೀರಭದ್ರ ಮಹಾಸ್ವಾಮಿ, ಕರುಣಾನಿಧಿಯಾಗಿರುವಂತ ಮಾಡಿ ಪ್ರಭು ಅವರು ಆರೋಗ್ಯ, ಐಶ್ವರ್ಯ, ಸಿದ್ಧಪಟ್ಟನ್ನು ಕರುಣೀಕರಿಸಿ ಕಾಪಾಡಿ ಮಾತಲ್ಲಿ ಮತ್ತೊಮ್ಮೆ ಹುಮ್ನಾಬಾದ್ ಸಮಸ್ತ ಎಲ್ಲ ನಾಗರಿಕರಿಂದ, ನನ್ನ ಭಕ್ತರಿಂದ ಮಾಡಿ ಸಂಸ್ಥಾನದ ಒಡೆಯರಿಗೆ ಪೂರ್ವಕ ಅಭಿನಂದನೆ ಹಾಗೂ ಮಂಗಲ ಆಶೀರ್ವಾದ. ನಮ್ಮ ಮಾತಿ ವಿರಾಮ ಕೊಡ್ತೀವಿ. ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ, ಸದ್ಗುರು ಮಾಣಿಕ್ ಪ್ರಭು ಮಹಾರಾಜ್ ಕಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.